ಗೋವಿಂದರಾಜ್ ಅವರೇ, ವಾಟ್ಸ್ ಯುವರ್ ಫಸ್ಟ್ ಕಮೆಂಟ್ ಆನ್ ದಿಸ್ ಓವರ್ ಆಲ್ ಇಶ್ಯೂ? ಇಡೀ ರಾಜ್ಯದ ಜನತೆಗೆ ಎಲ್ಲ ಒಂದು ಕಡೆ ಅನಿಸಿದೆ, ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ತೊಗೊಳೋವಂಥದ್ದು. ಏಕೆಂದರೆ ಇವತ್ತು ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ಒಂದು ದೌಲತ್ ಇಟ್ಕೊಂಡಿದ್ರು, ಎಷ್ಟೇ ಒಂದು ಅಧಿಕಾರದ ಇದ್ರೂ ಅವರೇನು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಇಡೀ ರಾಜ್ಯದ ಮುಂದೆ ಇವತ್ತು ಕಾಣ್ತಾ ಇದೆ. ಏಕೆಂದರೆ ಕೆಲವೊಂದು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಾ ಇದೆ, ನಮ್ಮ ಹತ್ರ ದುಡ್ಡಿದ್ರೆ, ಅಧಿಕಾರ ಇದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿ ದಕ್ಕಿಸ್ಕೊಬೋದು ಅನ್ನೋದು ಇತ್ತಲ್ಲ, ಅದು ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ. ಇದರಿಂದ ನ್ಯಾಯಾಲಯದ ಇದು ಇವತ್ತು ಎಲ್ಲ ಒಂದು ಕಡೆ ಒಂದು ವ್ಯಕ್ತಿತ್ವನೇ ಜಾಸ್ತಿ ಆಗುವಂಥದ್ದು ಇವತ್ತು ಕಾಣ್ತಾ ಇದೆ. ಏಕೆಂದರೆ ಇವತ್ತು ಯಾರೂ ಕೂಡ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ಕುಣಿಕೆಯಿಂದ ಕಾನೂನು ಗಟ್ಟಿಯಾಗಿ ನಿಂತ್ಕೊಂಡ್ರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಯಾರೂ ಕೂಡ ತಪ್ಪಿಂದ ಶಿಕ್ಷೆಯಿಂದ ಬಚಾವಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಕಳೆದ 2 ವರ್ಷದಲ್ಲಿ 2 ಉದಾಹರಣೆಗಳಾಗಿ ನಮ್ಗೆ ಕಾಣ್ತಾ ಇದೆ. ಮೊದಲನೇದು ನಮ್ಮ ಸಿನಿಮಾ ಇಂಡಸ್ಟ್ರಿಯಾದ ಒಬ್ಬ ಹೀರೋ ಅಂತ ಯಾರಿದ್ರು, ಆ ಒಂದು ಉದಾಹರಣೆ ಇರ್ಬೋದು. ಅದೇ ರೀತಿ ರಾಜಕೀಯವಾಗಿರ್ತಕ್ಕಂಥ ಇದೊಂದು ಉದಾಹರಣೆ ಇರ್ಬೋದು. ಇವು ನೋಡ್ತಾ ಇದ್ರೆ ನ್ಯಾಯಾಲಯದ ಗೌರವ ಮತ್ತು ಎಲ್ಲ ಒಂದು ಕಡೆ ಆ ಜನರಿಗೆ ನಮಗೂ ಕೂಡ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಮಟ್ಟದಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ನನಗೂ ಕೂಡ ಸರ್, ನಾನು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿದ್ದೀನಿ. ನನಗೂ ಕೂಡ ಇವತ್ತು ಅನ್ನಿಸ್ತಾ ಇದೆ, ಯಾರನ್ನ ತಪ್ಪು ಮಾಡಿದ್ರೆ ಹೋರಾಟ ಮಾಡೋದಕ್ಕೆ ಇನ್ನೂ ನನಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾಯಿದೆ. ಆದರೆ ಇವತ್ತು ಯಾರು ಕಾನೂನನ್ನು ಜಾರಿಗೆ ತರಬೇಕು ಅನ್ನೋದು ಇವತ್ತು ಇಲಾಖೆ ಇತ್ತಲ್ಲ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಘಟನೆಗಳನ್ನ ಏನಾದರೂ ಅಧಿಕಾರಿಗಳು ಸೂಕ್ಷ್ಮವಾಗಿ ಅದನ್ನು ಬರಿದಲೇ ಇದ್ದರೆ ಖಂಡಿತವಾಗ್ಲೂ ನ್ಯಾಯ ಸಿಗೋಕ್ಕಾಗೋದೇ ಇಲ್ಲ. ಆದರೆ ಅಲ್ಲಿನ ಅಧಿಕಾರಿಗಳು ಅವತ್ತು ತಪ್ಪು ಮಾಡಿದ್ರು ಸರ್ ಆ ಇಲಾಖೆಯಲ್ಲಿ. ಯಾಕೆಂದರೆ ಅವತ್ತು ಸಚಿವರಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಫೇವರ್ ಮಾಡೋಕ್ಕಿಂತ ಮಾಡಿದ್ರು, ಮತ್ತು ಬೇರೆ ಯಾವುದೋ ಒಂದು ಆಮಿಷಕ್ಕೆ ಒಳಗೆ ಇವತ್ತು ಅವ್ರ ಪರವಾಗಿ ಮಾಡೋವಂಥ ಕೆಲಸ ಮಾಡಿದ್ರಿಂದ ಬಹುಶಃ ಅವತ್ತು ಆ ಕೋರ್ಟು ಆ ತೂಕನೇ ಪಡೀಲಿಲ್ಲ, ಆ ಕೋರ್ಟ್ಗೆ ಹಾಕ್ಕೊಂಡ್ರು. ಆದರೆ ಅವರ ತಾಯಿಯಾದ ತುಂಗವ್ವನಿಂದ ಮತ್ತೆ ರಿಟ್ ಹಾಕೋ ಕೆಲಸ ಆಗುತ್ತೆ 2017ರಲ್ಲಿ. ಏನು 2016ರಲ್ಲಿ ಜೂನ್ 15ನೇ ತಾರೀಕು ಯೋಗೇಶ್ ಗೌಡನ್ನ ಅವ್ರದ ಏನು ಜಿಮ್ಮ ಒಳಗಡೆ ನುಗ್ಗಿ ಏಕಾಏಕಿ ಅವ್ರ ಮೇಲೆ ಹತ್ಯೆ ಮಾಡಿ, ಇದನ್ನ ಎಲ್ಲ ಒಂದು ಕಡೆ ನಾವು ಯಾರೋ ಒಂದು ವೈಯಕ್ತಿಕ ಇದಕ್ಕೋಸ್ಕರ ಮಾಡಿದ್ದು ಅಂತ ಹೇಳ್ಬಿಟ್ಟು ಕೆಲವೊಂದನ್ನ ಸರೆಂಡರ್ ಮಾಡಿಸೋಂತ ಕೆಲಸ ಮಾಡಿಸ್ಬಿಟ್ಟು ಇವತ್ತು ಒಂದು ಕೊಲೆಯ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಒಂದು ಪ್ರೀ ಪ್ಲಾನ್ ನಡೀತಿತ್ತಲ್ಲ ಸರ್, ಇದು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅಧಿಕಾರದಲ್ಲಿದ್ದವರು ಆ ಒಂದು ತನಿಖೆ ನಡಿಬೇಕಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಒಂದು ಮುಕ್ತವಾಗಿ ಅವಕಾಶ ಕೊಡಬೇಕು. ಒಬ್ಬ ಸಾಮಾನ್ಯ ಪ್ರಜೆಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವತ್ತು ಕೆಲಸ ಮಾಡಬೇಕಾಯ್ತು. ಅವತ್ತು ಪೊಲೀಸ್ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಿದರೆ ಬಹುಶಃ ಇಷ್ಟೊಂದು ದಿನ ಕಾಯ ಅವಶ್ಯಕತೆನೇ ಇರಲಿಲ್ಲ. ಬಹುಶಃ CBIಗೆ ಹೋಗ್ದಲೇ ಇದ್ದಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಅವ್ರಿಗೆ ಪನಿಷ್ಮೆಂಟು ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಬಹುಶಃ ಎಲ್ಲವೂ ಕೂಡ ಅಲ್ಲೇ ಮುಗ್ದೋಗಂಥ ಕೆಲಸ ಆಗ್ತಿತ್ತು. ಏನು ಸರ್ ನಾಗರಾಜ್ ಸರ್ ಇರ್ಬೋದು. ಆದರೆ ಇವತ್ತು ನೋಡಿ ಸರ್, ಆದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಅಧಿಕಾರದಲ್ಲಿ ಇರ್ತಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ. ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು, ಸರಿಯಾದ ತನಿಖೆ ನಡೆಸಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳೋವಂಥ ಕೆಲಸ ಮಾಡಿರಲ್ಲ. ಅದಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರು ಈ BJP ಕಾರ್ಯಕರ್ತನ ಕೊಲೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ಅವತ್ತೇ ಪ್ರತಿಜ್ಞೆ ಮಾಡ್ತಾರೆ, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಖಂಡಿತವಾಗ್ಲಿ CBI ಕೊಡ್ತೀವಿ, ತನಿಖೆ ಮಾಡಿಸಿ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಅವತ್ತು ಮಾಡಿ ಬರ್ತಾರೆ. ಅದಾದ ನಂತರ ಇವರು ಎಲ್ಲ ಒಂದು ಕಡೆ ಅದನ್ನು ಮುಚ್ಚಾಕ್ಬೇಕು ಕೇಸ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದವ್ರನ್ನ ಒಳಗಡೆ ಸ್ಟೇಷನ್ ಹತ್ರ ಕಳಿಸಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿಸುವಂಥದ್ದು, ಮತ್ತು ಅವ್ರನ್ನೇ ಸರೆಂಡರ್ ಮಾಡಿಸುವಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಒಬ್ಬ ಸಮಾಜದ ಪ್ರತಿನಿಧಿಯಾಗಿ ಜನಸೇವಕರಾಗಿರ್ತಕ್ಕಂಥ ಕುಲಕರ್ಣಿ ಅವ್ರಿಗೆ ಅವತ್ತು ಕಣ್ಣೀರೂ ಬರಲಿಲ್ಲ, ಎಲ್ಲ ಒಂದ್ ಕಡೆ ಹೃದಯನೂ ಎಲ್ಲ ಒಂದ್ ಕಡೆ ಕರಗಲಿಲ್ಲ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಕೊಲೆ ಮಾಡಿ ನಾನು ಬದುಕಬಹುದು, ನಾನು ಚೆನ್ನಾಗಿರ್ಬೋದು ಅಂತ ಇವತ್ತು ಖಂಡಿತವಾಗ್ಲೂ ಆ ಭಗವಂತ ಇದಾನದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗಿ. ಥ್ಯಾಂಕ್ಸ್ ಫಾರ್ ಯುವರ್ ಅರ್ಲಿ ಕಮೆಂಟ್ ಗೋವಿಂದರಾಜ್ ಅವರೇ.